ಇವತ್ತು ನಮ್ಮ ಮನೆಯಲ್ಲಿ ಮಾತಿನ ಮಳೆ ಸುರಿತಿದೆ. ಏನ್ರಿ ಮಾತಾಡ್ತಿದ್ದೀರಾ? ಇಷ್ಟು ದಿನ ನಿಮ್ಮ ಅದ್ಗೆ ಮುಂದೆ ಬೆಕ್ಕಿನ ಥರ ಆಡ್ತಿದ್ದವರು ಇವತ್ತು ಅವ್ರ ವಿರೋಧ ಸೊಕ್ಕಲು ಮಾತಾಡಿದ್ರಲ್ವ ಹಚ್ಬಿಟ್ಟು ತುಂಬ ಖುಷಿ ಆಯ್ತು. ಇದನ್ನೇ ಮುಂದುವರಿಸ್ತೀರಿ, ಖುಷಿ ಆಗುತ್ತೆ. ಇನ್ನು ಮುದ್ದು ಹೆಂಡತಿಗೆ ಬಾಯ್ಗೆ ಬಂದಾಗ ಮಾತಾಡಬೇಡಿ. ನಿಮ್ಮನ್ನ ನನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ, ಇನ್ನು ಮುದ್ದು ಹೆಂಡತಿ ಎಲ್ಲಿಂದ ಬಂತು? ನಮ್ಮ ಅದಕ್ಕೆ ವಿರುದ್ಧವಾಗಿ ನಾನು ಯಾವತ್ತೂ ಮಾತಾಡಿಲ್ಲ. ಈ ವಿಚಾರದಲ್ಲಿ ಅಚ್ಚುಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅಲ್ಲ, ದೇವ್ರು ಕೇಳ್ಕೊಂಡ್ರು ಬೇಡ್ಕೊಂಡ್ರು ಅವ್ರು ವರ ಕೊಟ್ಟೆ ಕೊಡ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅಲ್ವಾ ಹಸ್ಬೆಂಡು? ಅಂದರೆ ಅದಕ್ಕೆ ಇದಕ್ಕೆ ಒಪ್ಕೊಳ್ಳಲ್ಲ ಅಂತನಾ? ಮನಸ್ಸಿನ ಮೂಲೆಯಲ್ಲಿ ಅನುಮಾನ ಕಾಡ್ತಿದೆ ಹಸ್ಬೆಂಡು. ಯಾವುದಕ್ಕೂ ನಿಮ್ಮದ್ಗೆ ಬಾಯ್ ಬಿಟ್ಟು ಆಯ್ತು ಅಂತ ಹೇಳ್ಬಿಡ್ಲಿ. ಕೋಪದಲ್ಲಿರೋ ಅಕ್ಕ ಖುಷಿಯಾಗಾದ್ರೂ ಹೋಗ್ತಾರೆ. ಅದಕ್ಕೆ ನೀವೇ ಹೇಳಿ, ಅಚ್ಚು ಅಲ್ಲೋಗಿ ವಾಲಂಟಿಯರ್ ಕೆಲಸ ಮಾಡೋದು ನಿಮ್ಗೆ ಓಕೆ ಅಲ್ವಾ? ನೀನು ಹೇಳ್ತಾ ಇದೆಯಾ ಅಂತ ಓಕೆ ಹೇಳ್ತಾ ಇದ್ದೇನೆ. ಮತ್ತೆ ಯಾಕ್ರಿ ಚಪ್ಪಾಳೆ ತಡ್ತಾ ಇದ್ದೀರಾ? ಅಲ್ಲ ಹಸ್ಬೆಂಡು, ನನ್ನ ಜೊತೆ ಇದ್ದಾಗನೇ ಒಂಥರ ಇರ್ತೀರಾ, ನಿಮ್ಮ ಅದ್ಗೆ ಮುಂದೆ ಬಂದಾಗ ಇನ್ನೊಂಥರ ಇರ್ತೀರಾ. ಹಲೋ, ಅದು ಯಾವ ಥರ ಅಂತ ಸ್ವಲ್ಪ ಅರ್ಥ ಆಗೋ ಥರ ಹೇಳಮ್ಮ. ಸ್ವಲ್ಪ ಯಾಕೆ, ಪೂರ್ತಿ ಅರ್ಥ ಆಗೋ ಥರನೇ ಹೇಳ್ತೀನಿ. ಕಿವಿಯಲ್ಲಿ ಹತ್ತಿಗಿತ್ತಿ ಏನಾದರೂ ಇಟ್ಕೊಂಡಿದ್ರೆ ತೆಗ್ದು ಕೇಳಿಸ್ಕೊಳ್ಳಿ. ಅದಕ್ಕೂ ಮುಂಚೆ ಅಕ್ಕ ಈಗ ಹೊರಡೋದು ಒಳ್ಳೇದು. ಅಕ್ಕ ನೀವು ಹೊರಡಿ. ಅವಶ್ಯಕತೆ ಇಲ್ಲದೆ ಇರೋರ ಜೊತೆ ಅನಾವಶ್ಯಕವಾಗಿ ಮಾತಾಡಿ ಮನಸ್ಸು ನೋಯಿಸ್ಕೋಬೇಡ ದೀಪಾ. ಯಾರ ಜೊತೆ ಎಷ್ಟರಲ್ಲಿರಬೇಕೋ ಅಷ್ಟರಲ್ಲಿರು. ಆಹಾ, ಎಂತ ಅದ್ಭುತವಾಗಿ ಮಾತು ಹೇಳ್ರಿ ಅಕ್ಕ. ನಿಮ್ಮ ಮಾತನ್ನ ಪಾಲಿಸ್ತೀನಿ. ಸರಿ, ಈಗ ನಾನು ವಿಷಯಕ್ಕೆ ಬರ್ತೀನಿ. ನಮ್ಮ ಊರಿಗೆ ಹೋದಾಗ ನಮ್ಮಮ್ಮ ಅಡ ಇಟ್ಟಿರ್ತಾಳಿನ ನೀವೇ ಬಿಡಿಸಿ ನಮ್ಮಮ್ಮ ಮತ್ತೆ ಅಣ್ಣ ಒಂದಾಗೋ ಥರ ಮಾಡಿದ್ರಿ ಅಲ್ವಾ? ನಮ್ಮ ಅಪ್ಪನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ರಿ. ಆ ವಿಷಯದಲ್ಲೇ ನನ್ನನ್ನು ಸಮಾಧಾನ ಮಾಡಿದ್ರಿ. ಇಷ್ಟೆಲ್ಲ ಒಳ್ಳೆ ಮನ್ಸಿರೋ ನಿಮಗೆ ನಿಮ್ಮ ಅದ್ಗೆ ಮುಂದೆ ಮಾತ್ರ ಯಾಕೆ ನನ್ನ ಮೇಲೆ ಸಿಡುಕ್ತೀರಾ? ಅದೆಲ್ಲ ಮಾನವೀಯತೆ ದೃಷ್ಟಿಯಿಂದ ಮಾಡಿದ್ದು. ನಿಮ್ಮ ಮೇಲೆ ಪ್ರೀತಿ ಕಾಳಜಿ ಎಲ್ಲ ಇದೆ ಅಂತೆಲ್ಲ ಅನ್ಕೋಬೇಡಿ. ಆ ನಿಮ್ಮ ಮಾನವೀಯತೆಯಲ್ಲೂ ಒಂಥರ ಪ್ರೀತಿ ಇತ್ತು ಹಸ್ಬೆಂಡು.